ಹಾಯ್ ಹಲೋ ನಮಸ್ಕಾರ. ಸಕಲೇಶಪುರದಲ್ಲಿರುವಂತಹ ಮಂಜರ್ಬಾದ್ ಕೋಟೆ ಯಾವ ರೀತಿ ಇದೆ ಅಂತಿರುವಂಥದ್ದು ನೋಡಿ. ಗಂಡಿತು ಎರಡು ಓಳಿ ಎರಡು ಬರಬೇಕು ಅಮರ ಪ್ರೇಮಿಗೆ ಮೂಲ. ನಮಸ್ಕಾರ. ಈ ವಿಡಿಯೋ ಶೂಟ್ ಮಾಡಿ 1 ವರ್ಷ ಹತ್ತಿರ ಬಂತಾಯ್ತಾ, ಆದರೆ ಎಡಿಟ್ ಮಾಡಲಿಕ್ಕೆ ನನಗೆ ಟೈಮೇ ಸಿಗಲಿಲ್ಲ. ಅದೇ ಕೆಲಸ, ಅದೇ ಸ್ಯಾಲ್ರಿ, ಅದು ಇದು ಅಂತ ಹೇಳ್ಕೊಂಡು ಯೂಟ್ಯೂಬ್ಗೆ ಈ ವಿಡಿಯೋನ ಎಡಿಟ್ ಮಾಡಿ ಹಾಕೋಕ್ಕೆ ನನಗೆ ಆಗಿಲ್ಲ. ಇದು 360 ಇರೋ ಕಾರಣ 2 ಸರ್ತಿ ಎಡಿಟ್ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಸೈಡಿಗೆ ಇಟ್ಟಿದ್ದೆ. ಓಕೆ, ಏನೇ ಇರಲಿ, ಇತ್ತೀಚೆಗೆ ನಿಮ್ಮ ಟೀಕೆ ನಮ್ಮ ಯೂಟ್ಯೂಬ್ಗೆ ಫುಲ್ಲು ರೆಡಿ ಆಗ್ತಾಳ. ಮಂಜರ್ಬಾದ್ ಕೋಟೆಗೆ ನಮ್ಮ ಆದಿಪ್ ವ್ಲಾಗ್, ಅನಿಲ್, ನಮ್ಮ ಫ್ರೆಂಡ್ ಲೋಹಿತ್ ಎಲ್ಲ ಸೇರಿ ಈ ಮೆಟ್ಲ ಹತ್ತಿಕೊಂಡು ಹೋಗ್ತಾವಳ ನೋಡಿ ನಾವು. ಮಂಜರ್ಬಾದ್ ಕೋಟೆ ಕರ್ನಾಟಕದ ಹಾಸನ ಜಿಲ್ಲೆಯ ಸಕಲೇಶಪುರದ ಸಮೀಪವಿರುವ ಐತಿಹಾಸಿಕ ಕೋಟೆಯಾಗಿದೆ. ಇದು ಭಾರತದ ಅತ್ಯಂತ ವಿಶಿಷ್ಟವಾದ 8 ತುದಿಗಳ ನಕ್ಷತ್ರ ಆಕಾರದ ಕೋಟೆಗಳಲ್ಲಿ ಒಂದಾಗಿದೆ. ಇದು ಕ್ರಿಸ್ತಶಕ 1792ರಲ್ಲಿ ನಿರ್ಮಾಣ ಆಗಿದ್ದು, ಟಿಪ್ಪು ಸುಲ್ತಾನ್ ಇದನ್ನ ನಿರ್ಮಾಣ ಮಾಡಿದ್ದು. ಸಕಲೇಶಪುರದಿಂದ ಸುಮಾರು 4 ರಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಹಾಸನ ಜಿಲ್ಲೆಯಲ್ಲಿದೆ. ಇದೆಲ್ಲ ನೋಡಿ ಹಳೆ ಕಾಲದ್ದು. ಟಿಪ್ಪು ಸುಲ್ತಾನ್ ಒಳ್ಳೆ ಚಪ್ಪಲ್ಪುರ ಮಾಡಿಲ್ಲ ಆಯ್ತಾ. ಕಲ್ಲಿಟ್ಟು ನಿರ್ಮಾಣ ಗೊತ್ತೇ ಪೂಜೆ ಇಂದು ಕಲ್ಲು ಕಲ್ಲಿಟ್ಟು ನಿರ್ಮಾಣ ಕಲ್ಲಿಟ್ಟು ನಿರ್ಮಾಣ ಅಣ್ಣ ಹಿಂದನ್ನು ಬರ ನೋಡಿ. ಕರ್ಗಲ್ ಹಿಂದು ಬರ ನೋಡಿ. ಪ್ರೇಮಿಗಳು ಬರೀತದೆ. ಅಮರ ಪ್ರೇಮಿಗಳೊಂದು ಮುಗ್ಲು ಅರ್ಜೆಂಟಿಗೆ ಸ್ಟೆಪ್ ಸ್ಟೆಪ್ ಬರ್ತಿತ್ತು ಅಲ್ಪ ಹತ್ತು ಜನಕ್ಕೆ ಸತ್ಯ ನನ್ನ ಏರ್ಲ ಬರ್ತಾನೆ ಕೊಡ್ತೀನಿ. ಮುಟ್ಪದಲ್ಲಿ ಅವು ಒಂದು ಸ್ಟಾರ್ ಈ ಆಕೃತಿ ಒಂದು ಮುಲ್ಪನ ಕೆತ್ತದಲ್ಲಿ ಈ ಆಕೃತಿ ಸ್ಟಾರ್ ಆಕೃತಿ ಒಂದು ಅಂಚನೆ ಫುಲ್ಲು ಅಂದ ಈ ಹೆಚ್ಚು ಉಂಟ ಅವು ಅಲ್ಪಿತ್ತು ತುಗ 5 ರೂಪಾಯಿ ಪಾಪ ಬೆಳೆ. ಆ್ಯಕ್ಚುಲಿ ಇದೊಂದು ಹೆಂಗೆ ಓಡಿ ಅವು ಕೆಲವು ಸ್ಟಾರ್ಟ್ ಮಾಡೋ ಟೈಮ್ ಅದಲ್ಲ, ಇಲ್ಲೆಲ್ಲ ಯಾರಾದ್ರೂ ಕೂತ್ಕೊಡೋ ಸೀನ್ ಎಲ್ಲ ಇದ್ದಿರ್ಬೋದು. ಚಾಯ್ ಎಲ್ಲ ಕೊಡ್ತಿರ್ಬೋದು. ಡಿಸೈನ್ ನೋಡಿ, ಇದು ಇತ್ತೀಚೆಗೆ ಆಗಿರ್ಬಹುದಾ? ಇದು ಕೂಡ ಹಳೆ ಕಾಲದೇ. ಯಾರಾದ್ರೂ ಜಾಸ್ತಿ ಉಳಾಯಿ ಕೊಡ್ಬೋದ್ರೆ ಇಂದು ದೀಪ ಕತ್ತಲನಾಗ ಮುಲ್ಪ ದೀಪ ಬರ್ತದೀರ ಮುಲ್ಪು ಅದು ಗೊತ್ತಾನೆ ಅವು ಇತ್ತ ದುಂಬುತ್ತವೆ ದುಂಬು ಆಚೆ ಮಾಡ್ತಾನೆ ಇವತ್ತ ದೀಪ ದೀಪತ್ರಿ ಒಂದು ಲ್ಯಾಂಪ್ ಓದ್ತಾರ ಕತ್ತಲನಾಗ ನಾಳೆ ಎಕ್ಸ್ಪ್ಲೋರ್ ಮಾಡ್ಬೇಕು ಸುಮಾರು. ಬಲೆ ಇದೇ ಬಲೆ ಮುಟ್ಟು ಏನೋ ಅವ್ರಿಗೆ ಬೋರ್ಡ್ ಹಾಕಿ ಎಷ್ಟು ಗೊತ್ತಿತ್ತು ನೋಡಿ. ಕರೆಕ್ಟ್. ಹಿರಿ ಹಾಕಲಿ ಹಿರಿನ ಹಾಕಲಿ ಒಂದು ಮಣ್ಣು ಪಾಡ್ ನಾವು ಕರೆಕ್ಟ್ ಒಂದು ಮಣ್ಣು ಪಾಡ್ ನಾವು ಮಣ್ಣು ಬೋರ್ಡ್ ಹತ್ತು ಪಾಡ್ ನಾವು ಜನ ಮಿತ್ತದ್ದು ಊರು ಹಾಕ್ತೀವಿ. ಮಿತ್ತದ್ದು ಬೋರ್ಡ್ ಎಂಚ ಸಾಧ್ಯ. ನೀವು ಹೀಗೆ ಬನ್ನಿ ಓಕೆ ಹೀಗೆ ಬಂದು ಹೀಗೆ ಬನ್ನಿ. ಓಕೆ ನನ್ನ ಹೋಗಿ ಮನೆ ಆಕ್ಚುಲಿ ಒಂದು ಊರ ಮಣ್ಣಾದಿವು ಮುಂಜ ಅಂಚಿಡ್ದು ಬರ್ಸ ಬಣ್ಣಗ ಬರ್ತೇನೆ ಅದಿವು ಅವನು ಕರೆಕ್ಟಾ. ವರ್ಷ ಮಳೆ ಬಂದಾಗ ಇಲ್ಲಿ ನೀರು ತುಂಬಿ ಆ ಥರ ಮನೆ ಆಗುವ ಸಾಧ್ಯತೆ ಉಂಟು. ತುನುವಾರೆ
ಅವೇ ಮೈನ್ ನಮ್ಮ ಸೇಫ್ಟಿ ನೋಡಿ ಭೂಮಿ ಮಿತ್ತಂದೆ ಅಂಡ ಬಂತು ಬರಡತ ಉಲ್ಪರ್ದಾನ್ಲ ಈತ್ ಕಲ್ಲು ಬಂಡೆ ಅವಾಗ ಟ್ರ್ಯಾಕ್ಟರ್ ಪೂರ ಇಜ್ಜೆ ಅಂಡ ಬಂಡೆ ಕುದುರೆ ವಾಹನ ಅಥವಾ ಕುದುರೆ ಬಂಡಿ ಎತ್ತಿನ ಬಂಡಿ ಎಲ್ಲ ಅವಾಗ ಈತ್ ವರ್ಷ ಬೇಲೆ ಅಂತೀರಿ ಅದು ಅಮರ ಪ್ರೇಮಿಗಳು ಸುಮಾರು ಓ ಜೆತ್ತಲ ಬಿಡು ಪೂರ ಅಲ್ಲಿ ಜರಿಸ್ತಿಂದು ಅವೇ ಮಣ್ಣು ಹೋತನ ಆಯ್ತಲ್ಲ ಈಗ ಪೂರ ಅವಂತ ಪಕ್ಕ ಅದ ಬನ್ನಿ ಏ ಬೊಚ್ಚಿ ರಿಸ್ಕ್ ಬೊಚ್ಚಿ ಬ್ರೋ ರಿಸ್ಕ್ ಬೊಚ್ಚಿ ಇದು ಆಟಿಟ್ಟು ಪುಡ ಆತಲ್ಲ ಏನು ಮುಳು ಬರ್ತದೆ ಎನ್ನ ಕೆಜಿ ತಡ ಇರೋದ್ರಿಂದ ಬೂರ್ತು ಅಂತಿಗೆ ಹೋತನವೇ ರಾಂಗ್ ಹಾಕೊಂಡು ಪಂಚಿಗೆ ಮತ್ತೆ ಆಯ್ತು ಅಲ್ಲೇ ಕೋಳಿ ಹೂ ಅಲ್ಲಿ ಹೋಲವರ ನಿತ್ತು ಬರ್ತಾನೆ ಏನು ಏ ಭಗವಂತ ಜಾರಿ ಬಿದ್ರೆ ಹೆಚ್ಚ ಉಂಟು ಜಾರ್ದು ಪೂರ್ಣ ಉಂಡತ್ತ ಬ್ರೋ ಇಡೇ ಮಂತ ಬರ್ತಾರೆ ಇಜ್ಜ ಅಂಚಿ ಸಾದಿಂದ ಹೋರಾಪುಂಡ ಅಂದ ಬರೋಡ ಪುಡ ಸಹಾಯ ಮಾಡ್ಕೊ ಸಹಾಯ ಬೇಕು ನಾನೇ ಫೈನ್ ಟು ದಿಯರ್ ಕಾದಾ ನಲ್ಲ ಪೋಯರ್ ಇನ್ನು ಮಾಡ್ತಾ ಮಿತ್ತತೆ ಮಾಡ್ತಾ ಮಿತ್ತು ಪೋಯ್ಲಿಕ್ಕುಂಟು ಭಯಂಕರ ಉಂಟು ಸಂಜೆ ಒಂದು ಹಂಚ ಬಂಡೆ ಹೆಚ್ಚ ಒಂದು ಗಂಡಿ ಇತ್ತು ಎರಡು ಓಳಿ ಎರಡು ಬರುತ್ತೆ ಒಂದು ಎರಡು ಅಮರ ಪ್ರೇಮಿಗೆ ಮೂಲ RCB ಅಮರ ಪ್ರೇಮಿ ಅತ್ತು RCB ನಾನು ಒಳ್ಳೆರಿ KR ಎಂದು ಬರುತ್ತೆ ನಾತಿತ್ತು ಕೋಟೆಯ ಹೊರಭಾಗವನ್ನು ಗ್ರಾನೈಟ್ ಕಲ್ಲು ಮತ್ತು ಸುಣ್ಣದಿಂದ ನಿರ್ಮಿಸಲಾಗಿದೆ. ಒಳಭಾಗದಲ್ಲಿ ಆಳವಾದ ಬಾವಿ, ಮಳೆ ನೀರು ಸಂಗ್ರಹಿಸುವ ವ್ಯವಸ್ಥೆ ಹಾಗೂ ಗನ್ ಪೌಡರ್ ಸಂಗ್ರಹಿಸಲು ಕೊಠಡಿಗಳಿವೆ. ಮಂಜರ್ಬಾದ್ ಎಂಬ ಹೆಸರು ಹೆಂಗೆ ಬಂತು ಅಂತ ಹೇಳಿದ್ರೆ, ಕೋಟೆ ಪೂರ್ಣಗೊಂಡ ನಂತರ ಪರಿಶೀಲನೆಗೆ ಬಂದ ಟಿಪ್ಪು ಸುಲ್ತಾನರಿಗೆ ಈ ಪ್ರದೇಶ ದಟ್ಟ ಮಂಜಿನಿಂದ ಆವೃತವಾಗಿತ್ತು. ಅದರಿಂದ ಕೋಟೆಗೆ ಮಂಜರ್ಬಾದ್ ಎಂಬ ಹೆಸರು ಬಂತು ಎಂದು ಹೇಳಲಾಗಿದೆ. ಈ ಕೋಟೆ ಇತಿಹಾಸ, ವಾಸ್ತುಶಿಲ್ಪ ಮತ್ತು ಪ್ರಕೃತಿಯ ಸೌಂದರ್ಯ ಅದ್ಭುತ ಸಂಗಮವಾಗಿದ್ದು, ಸಕಲೇಶಪುರಕ್ಕೆ ಭೇಟಿ ನೀಡುವವರು ಒಂದ್ಸಲ ಭೇಟಿ ನೀಡಬಹುದು. ಕಡು ಕತ್ತಲೆ ಏನು ಕಾಣ್ತಿಲ್ಲ. ನಮ್ಮೂರ ಕಂಡುಟ
Okay. ಮಣ್ಣು ಬಂದಿತ್ತು. ನಾವು ಇತಿಹಾಸನ ಫಾಲೋ ಮಾಡೋಕೊಂತಿಲ್ಲ, ಆದರೆ ತಿಳಿದುಕೊಂಡು ನಮ್ಮದೇ ಆದ ಇತಿಹಾಸನ ಸೃಷ್ಟಿ ಮಾಡೋಕ್ಕಾಗುತ್ತಾ ಅಂತ ನೋಡಬಹುದು. ಇತಿಹಾಸದ ಬಗ್ಗೆ ಸರಿ ತಪ್ಪು ಮಾತನಾಡಿ ಲಾಭ ಉಂಟಾ? ಇಲ್ಲಲ್ಲ, ಯಾಕಂದ್ರೆ ಅದು ಕಳೆದೋಗಿರುತ್ತೆ ಅಲ್ಲ. ಹಾಗಾಗಿ ತಿಳಿದುಕೊಂಡು ಮುಂದೆ ಹೋಗ್ತಾ ಇರುವ ನಾವು ಏನ್ ಹೇಳ್ರೆ. ನಮಸ್ಕಾರ ಕಣ್ಣನು. ಕಾಂತಾರ ತಿಂದು ಅದೊಂದು ನೀರು ತಕೈತಲ್ಲ ಬರ್ತಾನೆ ಪೂರ ಮುಟ್ಟ ನೀರ್ಬೋದು ಪ್ರಸ್ತುತ ತೋಡುದಲೆಗ ನೀರು 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 ದ್ಯಾಸ ಬರ್ತಾನ ಆ ಟೈಪ್ ಅದ. ಓಕೆ ಎಸ್ ಅಲ್ಪ ತಿರ್ತು ಉಂಟ ಅಲ್ಪ ಗಾರ್ಡ್ನಲ್ಲಿ ಕೂಡ ಒಂದು ಕಪಲ್ಸ್ ಅನ್ನು ಚರ್ಚೆ ಮಾಡ್ತಿಲ್ಲ. ಅಟ್ಯಾಕ್ ಮಾಡ್ತಾರೆ ಎತ್ತಕ್ಕೆ ಬಂದು ನಿರ್ಜನ ಪ್ರದೇಶವಾಗಿ ಕಪಲ್ಸ್ ಬರ್ತೀರ. ನಿರ್ಜನ ಪ್ರದೇಶಕ್ಕೆ ಅಂಟದಿನ ಹಾಡಿದ್ದೀನಿ ಹಾಡು ಜಾಗ ಮುಖದಾಗಿರು ಹಾಗಲ್ಲ ಆಯ್ತು ಒಂದು ಪಯ ಕಾಣತ್ತ ಜನ ಆಗುತ್ತೆ ಇದು ಟಾಪ್ ಬರ್ತದೆ ಖುಷಿ ಅಣ್ಣ ಅಂಡ ಪಿರಾವು ಬರ್ಚಿ ಪಿರಾವು ಓಕೆ ಒಂದು ಕಾಣಿಕೆ ಡಬ್ಬಿಗೆ ಸಿಂಕದ ಕೆಳಗೆ ಇದೆಯಲ್ಲ ಎಂಜಾಯ್ ಖುಷಿ ಅಣ್ಣ. ಖುಷಿ ಅಂడి. ಓಕೆ, ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಂತ ಹೇಳ್ತಾ, ನೀವೇನಾದರೂ ಸಕಲೇಶ್ಪುರಕ್ಕೆ ಬಂದರೆ ಒಂದ್ಸಲ ಇದಕ್ಕೆ ಭೇಟಿ ನೀಡಿ. ಯಾವ ರೀತಿ ಇತ್ತು ಅಂತ ಹೇಳುವಂಥದ್ದನ್ನು ನೋಡ್ಬೋದು. ನೀವೇನಾದರೂ ಆಲ್ರೆಡಿ ಬಂದಿದ್ದರೆ ಒಂದ್ಸಲ ಹೇಗಿತ್ತು ಅಂತ ಹೇಳುವಂಥದ್ದನ್ನು ಕಮೆಂಟ್ ಮಾಡಿ. ಓಕೆ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್ ಬಾಯ್. ಓ ಹಿಂದೆ ಆತ ನಮ್ಮ ಯಾಕಡೆ ಬರ್ತನಾ ಇದೆ ಅಲ್ಲ ನಾವು ಆಗ ಬಂದಿತ್ತು. ಹಾಂ ಅದೇ ಹೋಗಿದ್ದು ಅಲ್ಲಿಂದ ಆ್ಯಕ್ಚುಲಿ ಹೋಗೋದು ಇದು